ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಶ್ ನ್ಯೂ ಎಪಿಸೋಡ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ 17ನೇ ಪ್ರಶ್ನೆನ ನಾವು ನೋಡಿದ್ವಿ. ಸೊ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ನಾವು 18ನೇ ಪ್ರಶ್ನೆ ವಿತ್ ಕ್ವಶನ್ ವಿತ್ ಆನ್ಸರ್ನ ನಾವು ನೋಡೋಣ. ಸೊ ಈ ವಿಡಿಯೋದಲ್ಲಿ 18, 19, 20, 21 ಈ ವಿಡಿಯೋದಲ್ಲಿ 4 ಪ್ರಶ್ನೆ ವಿತ್ ಆನ್ಸರ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೀವು ಲಾಸ್ಟ್ ವಿಡಿಯೋ ಏನಾದರೂ ನೋಡಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡಬಹುದು ಕೂಡ ಲಾಸ್ಟ್ ವಿಡಿಯೋ 17ನೇ ಪ್ರಶ್ನೆ. ಸೊ ಈಗ ನಾವು ವಿಡಿಯೋನ ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ಎ ಗುಡ್ ಮೆಮೊರಿ. ಎಕ್ಸ್ಪ್ಲನೇಷನ್ ಇದು 2-3 ಸೆಂಟೆನ್ಸ್ ಈಚ್ ಗೈಸ್. ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಿದ್ದಾರೆ, ನೋಡೋಣ ಈಗ. ಆನ್ಸರ್: ಬಾಲೇಶ್ವರ್ ಹ್ಯಾಡ್ ಎ ಗುಡ್ ಮೆಮೊರಿ. ರೋಮಾ ಹ್ಯಾಡ್ ಗಿವನ್ ಹಿಮ್ ಹರ್ ಬ್ರದರ್ ಸೆಲ್ ಫೋನ್ ನಂಬರ್ and he memorized it quickly before she lost consciousness again. Thus he was able to contact Dinesh and inform him about the accident. So guys, ಈ ಕ್ವಶನ್ ಅಲ್ಲಿ ಅಂತ ಟಫ್ ಕ್ವಶನ್ಸ್ ಅಂತ ಏನೂ ಇಲ್ಲ ಗೈಸ್. 18ನೇ ಕ್ವಶನ್ ಅಲ್ಲಿ ಇದು ಅಂತ ಟಫ್ ಕ್ವಶನ್ ಇಲ್ಲ. ಸೊ ಇಲ್ಲಿ ಏನೇ ಬಾಲೇಶ್ವರ್ ಮಿಶ್ರಾ ಚೆನ್ನಾಗಿ ಮೆಮರಿ ಹೇಗಿದೆ ಅಂತ ಕೇಳಿದ್ದಾರೆ, ಇಲ್ಲಿ ಎಕ್ಸ್ಪ್ಲನೇಷನ್ ನ ಕೊಡಿ ಅಂತ ಅಂದಿದ್ದಾರೆ. ಸೊ ಆನ್ಸರ್ ನಾವು ನೋಡಿದ್ವಿ. ಸೊ ಆನ್ಸರ್ ಹೀಗಂದ್ರೆ ಏನಪ್ಪಾ ಅಂತ ನೋಡೋಣ ಈಗ. ಬಾಲೇಶ್ವರ್ ಹ್ಯಾಡ್ ಎ ಗುಡ್ ಮೆಮರಿ. ರೋಮಾ ಹ್ಯಾಡ್ ಗಿವನ್ ಹಿಮ್ ಹರ್ ಬ್ರದರ್ ಸೆಲ್ ಫೋನ್ ನಂಬರ್. ರೋಮಾ ಅವಳ ಅಣ್ಣನ ಸೆಲ್ ಫೋನ್ ನಂಬರ್ನ ಕೊಟ್ಲು. ಸೊ ಹಿ ಮೆಮೊರೈಸ್ಡ್, ಅವನು ನೆನಪು ಮಾಡ್ಕೊಂಡು ಅವರ ಅಣ್ಣನ ನಂಬರಿಗೆ ಫೋನ್ ಹಚ್ಚಿ ತಪ್ಪೋಕ್ಕಿಂತ ಮುಂಚೆನೆ ಅವಳಿಗೆ ಅವಳ ಅಣ್ಣನಿಗೆ ಅವಳ ಇನ್ಸಿಡೆಂಟ್ ಅಂದರೆ ಇನ್ಫಾರ್ಮ್ ಅಬೌಟ್ ದಿಸ್ ಇನ್ಸಿಡೆಂಟ್, ಅಂದರೆ ಹೀಗೆ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಡೋದಕ್ಕೆ ಹೇಳ್ತಾರೆ. ಇಷ್ಟೇ ಈ ಕ್ವಶನ್ ವಿತ್ ಆನ್ಸರ್ ಅಲ್ಲಿ. ಏನು ಅಂತ ಟಫ್ ಕ್ವಶನ್ಸ್ ಅಂತ ಏನೂ ಇಲ್ಲ. ಸೊ ಈಗ ನಾವು 19ನೇ ಪ್ರಶ್ನೆ ನಾವು ನೋಡೋಣ. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್? ಸೊ ಇದರ ಆನ್ಸರ್ ನಾವು ನೋಡೋಣ. ವೆನ್ ಡಾನ್ ಅನ್ಸೆಲ್ಮೋ ಎಂಟರ್ಡ್ ಇನ್ ಟು ದ ಸ್ಟೋರಿ ಟೆಲ್ಲರ್ ಆಫೀಸ್, he bowed to all in the room. He then removed his hat and gloves slowly and carefully to show respect to others. How did the old man greet? ಓಲ್ಡ್ ಮ್ಯಾನ್ ಯಾವ ತರ ಗ್ರೀಟ್ ಆಗಿ ಪೀಪಲ್ಗೆ ಏನಂತ ಹೇಳ್ತಾರೆ ಕೇಳಿದ್ದಾರೆ. ಅಂದ್ರೆ ಈಗ ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್, ಗ್ರೀಟ್ ಹೇಗೆ ಮಾಡ್ತಾರೆ ಓಲ್ಡ್ ಮ್ಯಾನಿಗೆ? ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್, ಅವನಿಗೆ ವೇಟ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಹೇಗೆ ಟ್ರೀಟ್ ಮಾಡ್ತಾನೆ ಅಂತ ನಾವು ನೋಡೋಣ. ವೆನ್ ಡಾನ್ ಅನ್ಸೆಲ್ಮೋ ಎಂಟರ್ಡ್ ಇನ್ ಟು ದ ಸ್ಟೋರಿ ಟೆಲ್ಲರ್ ಆಫೀಸ್. ಡಾನ್ ಅನ್ಸೆಲ್ಮೋ ಎಲ್ಲ ಹೋಗ್ತಾನೆ? ಸ್ಟೋರಿ ಟೆಲ್ಲರ್ ಆಫೀಸಿಗೆ ಒಳಗಡೆ ಹೋಗ್ತಾನೆ. ಹಿ ಬೋವ್ಡ್ ಟು ಆಲ್ ಇನ್ ದ ರೂಮ್, ಎಲ್ಲರೂ ರೂಮಲ್ಲಿ ಇರ್ತಾರೆ. ಹಿ ದೆನ್ ರಿಮೂವ್ಡ್ ಹೀಸ್ ಹ್ಯಾಟ್ ಅಂಡ್ ಗ್ಲೌಸ್, ಅವನು ಸ್ಲೋ ಆಗಿ ತನ್ನ ತಲೆ ಮೇಲಿರುವ ಹ್ಯಾಟ್ ಮತ್ತೆ ಗ್ಲೌಸ್ನ ಸ್ಲೋಲಿ ಆಗಿ ಕೇರ್ಫುಲ್ಲಿ ಅಂತ, ಎಲ್ಲೂ ಏನೋ ಆಗಬಾರ್ದು, ಕೇರ್ಫುಲ್ಲಿ ಆಗಿ ಇಸ್ತಾನೆ. ರೆಸ್ಪೆಕ್ಟ್ ಟು ಅದರ್ಸ್ ಅಂದ್ರೆ ಅದ್ರ ಬಗ್ಗೆ ಎಷ್ಟು ರೆಸ್ಪೆಕ್ಟ್ ಇದೆ ಅಂತ ಬೇರೆಯವರಿಗೆ ತೋರಿಸ್ತಾರೆ. ಇಷ್ಟೇ. ದಿಸ್ ಈಸ್ ದ ಸಿಂಪ್ಲಿಫೈ. ಇದೇ ಕ್ವಶನ್, ಇದೇ ಆನ್ಸರ್. ಸೊ ಈಗ ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 20ನೇ ಪ್ರಶ್ನೆ. ಹೌ ಕ್ಯಾನ್ ವಿ ಪ್ರೂವ್ that B.R. Ambedkar was a prominent captain of the disparate classes in India. So guys, ನಾವು ಈಗ 20ನೇ ಪ್ರಶ್ನೆ ನಾವು ನೋಡೋಣ. How can we prove that Dr. B.R. Ambedkar was a prominent champion of the disparate classes in India? ಸೊ ಹೀಗಂದ್ರೆ ಏನಪ್ಪಾ ಅಂತ ನಾವು ಲಾಸ್ಟಿಗೆ ನೋಡೋಣ. ಈಗ ನಾವು ಆನ್ಸರ್ ಅನ್ನು ನೋಡೋಣ. ಫಸ್ಟ್ ಆಫ್ ಆಲ್, Dr. B.R. Ambedkar decided to devote all his time and talents to improve the conditions of displaced classes in our country. For this, he started newspapers like Muk Nayak, Bahishakti, Bharat, and Samata. He trusted the inherent rights of disparate classes. He had succeeded in his own campaign against social justice. Now, question ಏನಿದೆ? How can we prove Dr. B.R. Ambedkar proven champion? Dr. B.R. Ambedkar proven champion ಹೇಗೆ ಆದ್ರು ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಡಾಕ್ಟರ್ B.R. Ambedkar decided to devote, ಅಂದ್ರೆ ವೋಟೇ ಮಾಡಂಗಿಲ್ಲ, ಡಾಕ್ಟರ್ ಅಂಬೇಡ್ಕರ್ ವೋಟ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. all his time and talent ಇಂದ ಹೇಳ್ತಾರೆ.
ಟು ಇಂಪ್ರೂವ್ ಟ್ಯಾಲೆಂಟ್ಸ್, ಟು ಇಂಪ್ರೂವ್ ದ ಕಂಡೀಷನ್ಸ್ ಆಫ್ ಡಿಸ್ಪ್ರೇಡ್. ಕಂಡೀಷನ್ ಹೇಗಿರುತ್ತೆ ಅಲ್ಲ ಅದ್ರ ತಕ್ಕಕ್ಕೆ ನಾವು ಹೋಗ್ಬೇಕಂತ ಅವ್ರು ಹೇಳ್ತಾರೆ. ಕ್ಲಾಸಸ್ ಇನ್ ಅವರ್ ಕಂಟ್ರಿ, ಕ್ಲಾಸಸ್ ನಮ್ಮ ದೇಶದಲ್ಲಿರುತ್ತೆ. ಫಾರ್ ದಿಸ್ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ ಲೈಕ್, ನ್ಯೂಸ್ ಪೇಪರ್ ಹೇಗಿರುತ್ತೆ, ಮೂಕ್ ನಾಯಕ್, ವಿಶಕ್ತಿ ಭಾರತ್ ಅಂಡ್ ಸಮತಾ. ಅಂದ್ರೆ ಈಗ ಎಲ್ಲೆಲ್ಲಿಂದನೂ ಈಗ ಏನೇನ್ ಆಗಿರುತ್ತೆ ಪೂರ್ತಿ ಇಂಡಿಯಾದಲ್ಲಿ ಏನೇನ್ ನಡೆದಿರುತ್ತೆ ಅದನ್ನೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಹಾಕಿರ್ತಾರೆ, ಅದನ್ನ ಓದ್ಬೇಕಂತ ಹೇಳ್ತಿರ್ತಾರೆ. ಸೊ ಹಿ ಟ್ರಸ್ಟ್ ದ ಇನ್ಹರೆಂಟ್ಸ್ ರೈಟ್ಸ್ ಆಫ್ ಡಿಸ್ಪ್ಲೇಡ್ ಕ್ಲಾಸಸ್ ಡಿಸ್ಪ್ಲೇಡ್ ಏನ್ ಮಾಡ್ತಾರೆ, ಕ್ಲಾಸಸ್ ಮಾಡ್ತಾರೆ. ಹೀಸ್ ಓನ್ ಕ್ಯಾಂಪಿಂಗ್, ಅದ್ರ ತಕ್ಕ ಕ್ಯಾಂಪಿಂಗ್ ಮಾಡ್ತಾರೆ. ಈಗ ಅರ್ಧ ತಾಸು ನಾವು ಈ ಕ್ಲಾಸ್ ಬಗ್ಗೆ ನಾವು ಓದೋಣ, ಅರ್ಧ ತಾಸು ನಾವು ಆ ಕ್ಲಾಸ್ ಬಗ್ಗೆ ಓದೋಣ ಅಂತ ಕ್ಯಾಂಪಿಂಗ್ ಮಾಡ್ತಾರೆ ಸ್ಕೂಲ್ ಆದ್ಮೇಲೆ ಕೂಡ. ಅಗ್ನೆಸ್ಟ್ ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಬಗ್ಗೆ ತುಂಬಾ ತಲೆಯಲ್ಲಿ ಇಟ್ಕೊಂಡು ಅವರು ಓದ್ತಿರ್ತಾರೆ. ಸೊ ಇದು 20ನೇ ಪ್ರಶ್ನೆ. ಈಗ ನಾವು 21ನೇ ಪ್ರಶ್ನೆ ನಾವು ನೋಡೋಣ. ಸೊ ಈಗ 21ನೇ ಪ್ರಶ್ನೆ ನಿಮ್ ಮುಂದೆ. ಹೌ ಈಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಅಂಡ್ ಎಕ್ಸಿಟಿಂಗ್ ಅಡ್ವೆಂಚರ್. ಸೊ ಹೀಗಂದ್ರೆ ಏನಂತ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಆನ್ಸರ್ನ ಈಗ ನಾವು ನೋಡೋಣ. ಸೈನ್ಸ್ ಈಸ್ ಆನ್ ಎಕ್ಸಿಟಿಂಗ್ ಅಡ್ವೆಂಚರ್ ವೇರ್ ಮೇಜರ್ ರಿವಾರ್ಡ್ಸ್ ಕಮ್ ಫ್ರಮ್ ದ ಡಿಸ್ಕವರಿ itself instead of money. Scientists enjoy freedom, friendship, uncovering one of the mystery of nature. ಅಂದ್ರೆ ಏನಂತ ಈಗ ನಾವು ನೋಡೋಣ, ಕೊಟ್ಟಿದ್ದಾರೆ ಅದನ್ನ ನಾವು ನೋಡೋಣ. ಈಗ ಹಿ ಇಸ್ ಪ್ರಿಷೆಟ್ ಅಂದ್ರೆ ಅವ್ರಿಗೆ ಹೇಗೆ ಆಸಕ್ತಿಯಿಂದ ಬರುತ್ತೆ ಅಂತ ಇಲ್ಲಿ ಕೇಳಿದ್ದಾರೆ ನಮ್ಗೆ. ಎಕ್ಸಿಟಿಂಗ್ ಅಡ್ವೆಂಚರ್ ಹೇಗೆ ಮಾಡ್ತಾರೆ ಅಂತ. ಸೈನ್ಸ್ ಇಸ್ ಆನ್ ಎಕ್ಸಿಟಿಂಗ್ ಅಡ್ವೆಂಚರ್ ಎವರ್ ಮೇಜರ್ ರಿವಾರ್ಡ್ ಅಂತ. ಈಗ ನೀವು ಏನಾದ್ರೂ ಕಂಡು ಹಿಡಿದ್ರೆ ನಿಮ್ಗೆ ಮೇಜರ್ ರಿವಾರ್ಡ್ ಅಂತ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ನಿಮ್ಗೆ ಕೊಡಲಾಗುವುದು. ಕಮ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್ ಇನ್ಸ್ಟೆಡ್ ಆಫ್ ಮನಿ. ಇದು ಮನಿಯಿಂದ ಇಲ್ಲ, ದುಡ್ಡು ಕೊಟ್ರೆ ಎಲ್ಲ ಬರುತ್ತೆ. ಸೊ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಕಂಡು ಹಿಡಿತಾರೆ. ಅವ್ರಿಗೆ ಕಂಡು ಹಿಡಿದ್ರಿಂದನೇ ಅವರಿಗೆ ದೇಹಕ್ಕೆ ಏನ್ ಆರಾಮ್ ಶಾಂತಿ ಏನ್ ಸಿಗುತ್ತೆ. ಏನಾದ್ರೂ ಕಂಡು ಹಿಡಿದ್ರೆ ಮಾತ್ರ ಅವ್ರಿಗೆ ಶಾಂತಿ ಸಿಗುತ್ತೆ. So enjoying freedom, friendship and the joy uncovering of the mystery of nature. ಅವರು ಫುಲ್ ಎಂಜಾಯ್ ಮಾಡ್ತಾರೆ ಮತ್ತೆ ಅದು ಹೇಗೆ ಕಂಡು ಹಿಡಿಬೇಕಂತ. ಫ್ರೆಂಡ್ಶಿಪ್ ಅಂಡ್ ಜಾಯ್ ಅನ್ಕವರಿಂಗ್ ಒನ್ ಆಫ್ ದ ಮಿಸ್ಟ್ರಿ ಆಫ್ ನೇಚರ್. ಸೊ ಗೈಸ್ ಇದು ಮಾಡೆಲ್ ಕ್ವಶನ್ ಪೇಪರ್ 2 21ನೇ ಪ್ರಶ್ನೆ ತಗ ಈಗ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಅಲ್ಲಿ ನಾನು ಎಷ್ಟು ಪ್ರಶ್ನೆ ಬರುತ್ತೆ ಅಂತ ನಾನು ಹೇಳ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಎಕ್ಸಲೆನ್ಸ್ ಇನ್ ಸ್ಟಡೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು ಸೋ ಮಚ್.